ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸುವರ್ಚ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಸ್ನೇಹಿತರೆ. ಶುಕ್ರವಾರ ದಿನ ನಾನು ಈ ರೀತಿ ಪೂಜೆ ಮಾಡಿಕೊಂಡು ಹೊರಗಡೆ ಹೋಗೋದಿತ್ತು. ಹೊರಗಡೆ ಅಂತಂದರೆ ಬಳೆ ಶಾಸ್ತ್ರಕ್ಕೆ ಹೋಗೋದಿತ್ತು. ಅಲ್ಲಿ ಅಂದರೆ ಇವತ್ತು ಮದುವೆ 2 ದಿನ ಇದ್ದಾಗ ಇವತ್ತು ಬಳೆ ಶಾಸ್ತ್ರ, ಅರಿಶಿನ ಶಾಸ್ತ್ರ ಅಂತೆಲ್ಲ ಮಾಡ್ತಾರಲ್ವ. ಹಾಗಾಗಿ ಹೊರಗಡೆ ಹೋಗೋದಿತ್ತು. ಒಂದು ಫಂಕ್ಷನಿಗೆ, ಚಿಕ್ಕದಾಗಿ ಒಂದು ಫಂಕ್ಷನಿಗೆ ಹೋಗಬೇಕಾದ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ಇವತ್ತು ಅಕ್ಕ ನಾನು ಮತ್ತು ಇವತ್ತು ಬಳೆ ಶಾಸ್ತ್ರಕ್ಕಂತ ಹೋಗ್ಬೇಕಂತಂದು ರೆಡಿ ಆಗಿದ್ವಿ. ನಾನು ಈ ಸಲವೂ ಅಷ್ಟೇ, ಯಾವಾಗಾದ್ರೂ ಊರಿಗೆ ಹೋಗ್ಬೇಕಾದ್ರೆ, ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೆ, ನಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಾನು ಒಬ್ಬಳೇ ಆಗಿರ್ಬೋದು, ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಸಂಕಲ್ಪ ಮಾಡ್ಕೊಂಡು ಹೋಗೋದು. ಏನಪ್ಪ ಅಂತಂದರೆ ದೇವ್ರ ಹತ್ರ ಕೇಳ್ಕೊಂಡು ಹೋಗೋದು. ಏನಪ್ಪ ಅಂತಂದರೆ ನಾನು ಹೋಗೋವಂಥ ಒಂದು ಪಯಣ ಸುಖಕರವಾಗಿರಲಿ ಅಂತಂದ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊಂಡೇ ಹೋಗೋದು. ಕೇಳ್ಕೊಂಡು ಹೋದಾಗ ಏನಪ್ಪ ಅಂತಂದರೆ ನಾನು ಪೂಜೆ ಮಾಡಬೇಕಾದ್ರೆ ಅನ್ನಿಸ್ತು, ಇವತ್ತು ಏನೋ ಗೊತ್ತಿಲ್ಲ, ಅಕಸ್ಮಾತ್ವಾಗಿ ನನಗೆ ಅನಿಸಿದ್ದು ಅದು ಏನಪ್ಪ ಅಂತಂದರೆ, ಅಪ್ಪ ತಂದೆ ರಾಯರೇ, ಇವತ್ತು ಪ್ರಯಾಣ ಮಾಡ್ತಾಯಿದ್ದೀವಿ. ಬಸ್ಸಲ್ಲಾದರೂ ಆಗಿರ್ಬೋದು, ಬೈಕಲ್ಲಾದರೂ ಆಗಿರ್ಬೋದು, ಒಟ್ಟಿನಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಇವತ್ತು ನಾವು ಹೋಗುವಂಥ ಒಂದು ದಾರಿ, ನಾವು ಹೋಗುವಂಥ ಒಂದು ಜಾಗಕ್ಕೆ ಸುಖಕರವಾಗಿ ತಲುಪಿಸಿ ಮತ್ತು ನಮ್ಮನ್ನ ದಡ ಸೇರಿಸು ನನ್ನಪ್ಪ ಅಂತಂದ್ಬಿಟ್ಟು ಬೇಡಿಕೊಂಡು ನಾನು ಜನ ಮುಂದೆ ಇಡ್ತೀವಿ. ಹಾಗಾಗಿ ಇವತ್ತು ಅದೇ ಕೆಲಸ ನಾನು ಕೂಡ ಮಾಡಿದ್ದು. ಸಂಕಲ್ಪ ಮಾಡಿಕೊಂಡು ರಾಯರ ಹತ್ರ ಬೇಡಿಕೊಂಡು, ಲಕ್ಷ್ಮಿ ಹತ್ರನೂ ಬೇಡಿಕೊಂಡು ನಾವು ಹೋಗುವಂಥ ಒಂದು ಕೆಲಸ ಆಗಿರ್ಬೋದು, ಏನೋ ಒಂದು ಪ್ರಯಾಣ ಮಾಡ್ತಾಯಿದ್ದೀವಿ ಅಂತಂದಾಗ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕಾದ್ರೆ ಒಂದು ಮನಸ್ಸಿಗೆ ಬಂತು, ನಾನು ಹೋಗುವಂಥ ಬಸ್ಸಲ್ಲಿ ಅಕಸ್ಮಾತ್ ರಾಯರೇ ನಮ್ಮ ಹತ್ರ ಬಂದರೆ ನಮ್ಮ ಸೀಟ್ ಪಕ್ಕಕ್ಕೆ ಕೂತ್ಕೊಂಡ್ರೆ ಹೆಂಗಾಗಬಹುದು. ನನ್ನ ಮನಸ್ಸಿಗೆ ಊಹೆ ಆ ರೀತಿ ಆಯಿತು. ಪ್ರಾಮಿಸ್ ನಾನು ಹೇಳ್ತಿದ್ದೀನಿ, ನನ್ನ ಮನಸ್ಸಿಗೆ ಬಂದಿದ್ದು ಇದೆ. ನಾನು ಹೋಗುವಂಥ ಬಸ್ಸಲ್ಲಿ ರಾಯರೇ ಒಂದು ಪ್ರತ್ಯಕ್ಷವಾಗಿ ನಿಂತ್ಕೊಂಡ್ಬಿಟ್ರೆ ನಾನು ಅವಾಗ ಯಾವ ರೀತಿ ಮಾಡಬೇಕಾಗುತ್ತೆ, ಅವಾಗ ಯಾವ ರೀತಿ ನನ್ನ ಮನಸ್ಸಿಗೆ ಯಾವ ರೀತಿ ಬರ್ಬೋದು, ಭಯ ಹುಟ್ಟುತ್ತಾ ಅಥವಾ ಖುಷಿ ಆಗುತ್ತೋ ಅಂತ ಅನ್ನಿಸ್ತು. ಅದೇ ರೀತಿ ಆಯಿತು ಸ್ನೇಹಿತರೆ. ಏನಪ್ಪ ಅಂತಂದರೆ ನಾನು ಹೋಗಿ ಬರಬೇಕಾದ್ರೆ, ನಾನಿಲ್ಲಿ ನಿಮಗೆ ಬಸ್ಸಲ್ಲಿ ತೋರಿಸ್ತಾ ಇರೋದು, ಹೋಗಿ ಬರಬೇಕಾದ್ರೆ ರಾಯರು ನಮ್ಮ ಕಣ್ಣೆದುರಿಗೆ ಕಂಡರು. ನಿಜವಾಗ್ಲೂ ತುಂಬ ಖುಷಿ ಆಯಿತು, ತುಂಬ ಶಾಕ್ ಆಯಿತು. ಇಷ್ಟೊಂದು ಸುಲಭನ ನಾನು ಅಂದ್ಕೊಂಡಿದ್ದು, ಇಷ್ಟೊಂದು ಸರಳವಾಗಿ ರಾಯರು ನೆರವೇರಿಸಿಬಿಟ್ರಲ್ಲ ಅಂತಂದ್ಬಿಟ್ಟು ತುಂಬ ಖುಷಿ ಆಯಿತು. ನಾನು ವೀಡಿಯೋ ಮಾಡಬೇಕಾದ್ರೆ ನನ್ನ ಮಗ ಅಂದರು, ಅಮ್ಮ ರಾಯರಿದ್ದಾರಲ್ವಾ ಅಂತಂದ್ಬಿಟ್ಟು. ಹೌದಪ್ಪ ಅಂತಂದೆ ನಾನು. ತುಂಬ ನನಗೆ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದು ಕೆಲ ಗಂಟೆಗಳಲ್ಲೇ ನನಗೆ ರಾಯರು ಬಂದು ನಿಂತ್ಕೊಂಡಂಗೆ ಆಯಿತು. ನಿಜವಾಗ್ಲೂ ಇಷ್ಟೊಂದು ಸರಳವಾಗಿ ನಮ್ಮ ಕಣ್ಣು ಮುಂದೆ ಈ ರೀತಿ ಬರ್ತಾರೆ ಅಂತ ನನ್ನ ಮನಸ್ಸಿನಲ್ಲೂ ಅಂದ್ಕೊಂಡಿಲ್ಲ. ಬಟ್ ಪೂಜೆ ಮಾಡಬೇಕಾದ್ರೆ ನಾನು ಊಹೆ ಹಂಗಿತ್ತು, ರಾಯರೇ ಇವತ್ತು ನೀವೇ ನಮ್ಮ ಕಣ್ಣು ಮುಂದೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಂದರೆ ಹೆಂಗೆ ಆಗ್ಬೋದು ನನ್ನ ಮನಸ್ಸಿಗೆ ಅಂತಂದ್ಬಿಟ್ಟು ಅಂದಂಗೆ ಕಣ್ಣು ಮುಂದೆನೇ ಪ್ರತ್ಯಕ್ಷರಾದರು ರಾಯರು. ನೋಡ್ತಾ ಇರ್ಬೋದು, ಬಸ್ಸಲ್ಲಿ ಅಷ್ಟೇ ಒಂದು ರಾಯರ ಫೋಟೋನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಕಾಣಿಸ್ತಿದೆ ಅಲ್ವ, ಒಂದು ಹತ್ರ ಅಲ್ಲ ರಾಯರಿರೋದು, 4 ಹತ್ರ ರಾಯರ ಫೋಟೋನ ಹಚ್ಚಿಬಿಟ್ಟು ನಮಗೆ ನಿಜವೂ ಒಂದು ದೊಡ್ಡ ಭಾಗ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಹೋಗುವಂಥ ಜಾಗದಲ್ಲಿ ಪ್ರತ್ಯಕ್ಷರಾಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ನಾನು ಪೂಜೆ ಮಾಡಬೇಕಾದ್ರೆ ಅಂದ್ಕೊಂಡಿದ್ದಂತೂ ಸತ್ಯ, 100ಕ್ಕೆ 100 ಸತ್ಯ. ನಾನು ಹೋಗುವಂಥ ಬಸ್ಸಲ್ಲಿ ಈ ರೀತಿ ಪ್ರತ್ಯಕ್ಷರಾದರೆ ಹಿಂಗಾಗ್ಬೇಡ ಅಂತಂದ್ಬಿಟ್ಟು ನಿಜವಾಗ್ಲೂ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇದು 100% ಸತ್ಯ. ಅಂದ ತಕ್ಷಣವೇ ನನಗೆ 2 ತಾಸು 2ರಿಂದ 3 ತಾಸು ಆಯಿತು ಅಂದ್ಕೊಂಡಿದ್ದು. ಬೆಳಗ್ಗೆ ಅಂದ್ಕೊಂಡೆ, ಸರಿ ಸುಮಾರು 12:30 1 ಗಂಟೆ ಸುಮಾರು ನನಗೆ ಒಂದು ವಿಗ್ರಹ, ರಾಯರು ಮೂರ್ತಿ ಕಣ್ಣು ಮುಂದೆನೇ ಬಂದು ನಾನು ನಿಜವಾಗ್ಲೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆದರೆ ನನ್ನ ಮನಸ್ಸಲ್ಲಿ ಬಂದಿದ್ದು, ಈ ರೀತಿ ಇದೇ ಕಲರ್ ಬಟ್ಟೆ ಹಾಕ್ಕೊಂಡು ಬಂದು ನಿಂತ್ಕೊಂಡ್ರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ರಾಯರ ಒಂದು ಫೋಟೋ ನಮ್ಮ ಕಣ್ಣು ಮುಂದೆ ಬಂತಲ್ವ, ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ನಾನು ಅಕ್ಕನ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಚಾರ. ಅಕ್ಕ, ನಾನು ಪೂಜೆ ಮಾಡಬೇಕಾದ್ರೆ ಈ ರೀತಿ ಅಂದ್ಕೊಂಡಿದ್ದೆ ಅಂತಂದ್ಬಿಟ್ಟು. ಏನು ಅಂದ್ಕೊಂಡಿದ್ದೆ ಅಂತ ಕೇಳಿದ್ರು ಅವರು. ನಾನು ಪೂಜೆ ಮಾಡಬೇಕಾದ್ರೆ ರಾಯರೇ ಬಂದು ನಿಂತ್ಕೊಂಡು ಇಲ್ಲಿ ನನ್ನ ಪಕ್ಕದಲ್ಲಿ, ನಾನು ಕೂತಿರುವಂಥ ಸೀಟ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನನಗೆ ಹೆಂಗಾಗ್ಬೇಡ ಅಂತಂದ್ಬಿಟ್ಟು. ಬಟ್ ಅವರು ಕೂಡ ಮೂಳ್ನಕ್ಕರು, ಹಂಗೆಲ್ಲಾಗುತ್ತೆ ಅಂತಂದ್ಬಿಟ್ಟು. ಆದರೆ ಸಡನ್ನಾಗಿ ಈ ರೀತಿ ಫೋಟೋ ಕಾಣಿಸ್ತಲ್ವ. ಸುಮಾರು ಬಸ್ಸಲ್ಲಿ ನೋಡ್ತೀರ ನೀವು, ಈ ರೀತಿ ರಾಯರ ಫೋಟೋ ಜಾಸ್ತಿ ಹಚ್ಚಿರಲ್ಲ. ಬಟ್ ಈ ಒಂದು ಬಸ್ಸಲ್ಲಿ, ನಾನು ಹೋಗುವಂಥ ಬಸ್ಸಲ್ಲಿ ರಾಯರ ಫೋಟೋನ ಹಚ್ಚಿದ್ದಾರೆ. ಅದು ನಿಜವಾಗ್ಲೂ ನನಗೋಸ್ಕರ ರಾಯರ ಪ್ರತ್ಯಕ್ಷರಾದರೋ ಏನೋ ಅಂತ ನನ್ನ ನಿಜವಾಗ್ಲೂ ಗೊತ್ತಿಲ್ಲ. ಬಟ್
ರಾಯರಿದ್ದಾರೆ ಅನ್ನೋದಕ್ಕೆ ಈ ಒಂದು ಸಾಕ್ಷಿನೇ, ಈ ಒಂದು ಮಾತೇ ಸಾಕ್ಷಿ. ಇಲ್ಲಿ ಪ್ರತ್ಯಕ್ಷರಾದ್ರಲ್ವ, ಅದೇ ಸಾಕ್ಷಿ ಸ್ನೇಹಿತರೆ. ಬೆಳಗ್ಗೆ ಅಂದ್ಕೊಂಡಿದ್ದೀನಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಂದರೆ ಹಿಂಗಿರಬೇಡ ಅಂತ. ಅದೊಂದು ಮಾತೇ ನೋಡಿ ನೀವು ನಿಜವಾಗ್ಲೂ ನನ್ನ ಲಕ್ ಅಂತಲೇ ಅನ್ಬೋದು. ಯಾಕಂದರೆ ನೋಡಿದ ತಕ್ಷಣ ಫುಲ್ಲು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರೋದು ಬಳೆಶಾಸ್ತ್ರ, ಅರ್ಶಿನ ಶಾಸ್ತ್ರಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ನಲ್ವ. ಒಂದು ಒಳ್ಳೆಯ ಸಂದರ್ಭದಲ್ಲಿ, ಒಂದು ಒಳ್ಳೆಯ ಶುಭ ಸಮಾಚಾರದಲ್ಲಿ ಈ ರೀತಿ ದೇವರು ಈ ರೀತಿ ಪ್ರತ್ಯಕ್ಷವಾಗಿ, ನಾನು ಒಂದು ಚಿಕ್ಕ ಆಸೆನ ಯಾವ ರೀತಿ ಅಂದರೆ, ಚಿಕ್ಕ ಆಸೆ ಅಂತ ಅಲ್ಲ ಸ್ನೇಹಿತರೆ, ಸರಳವಾಗಿ ಅವ್ರು ನೆರವೇರಿಸಿದರು ಅಂತಲೇ ಹೇಳ್ಬೋದು. ಅದು ಆಗದೇ ಇರುವಂಥ ಕೆಲಸ, ನಾನು ಅಂದ್ಕೊಂಡಿದ್ದು ಆಗದೇ ಇರುವಂಥ ಕೆಲಸ. ಅಂಥದ್ರಲ್ಲಿ ಇವತ್ತು ನನಗೆ ಈ ರೀತಿ ಪವಾಡನ ಮಾಡಿದರು ಅಂತಲೇ ಹೇಳ್ಬೋದು. ಹಂಗಂತ ನೀವು ಸಿಕ್ಕಾಪಟ್ಟೆ ಹೆಂಗೆ ಬೇಕಾದಂಗೆ ಕಮೆಂಟ್ ಕೂಡ ಹಾಕ್ಬೋದು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ರಾಯರಿದ್ದಾರೆ, ರಾಯರನ್ನು ನಂಬಿದ್ದೀನಿ. ನಾನು ಮಾಡುವಂಥ ಕೆಲಸದಲ್ಲಿ ಇವತ್ತು ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಎಲ್ಲರಿಗೂ. ಬಟ್ ಇಲ್ಲಿ ಒಬ್ಬೊಬ್ರು ಹೇಳ್ತಾರೆ ರಾಯರ ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದೀರಾ ಅಂತ. ನಾನು ಅವ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ರಾಯರಿಲ್ಲ ಅಂತಂದರೆ ನಾವಿಲ್ಲ, ನಮ್ಮ ಹಿಂದೆನೇ ಇದ್ದಾರೆ ಅಂತಲೇ ಹೇಳೋದಕ್ಕೆ ಇದು ಸಾಕ್ಷಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಇದೇ ರೀತಿ ಆಗಿದೆ ಪವಾಡಗಳನ್ನು. ಅದನ್ನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಬಟ್ ಕೆಲವೊಂದು ಮಾತ್ರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ರಾಯರ್ ಭಕ್ತರಾದರೆ ನೀವು ಈ ಒಂದು ವಿಡಿಯೋ ನಿಮ್ಮ ಮುಂದೆ ತಲುಪಿದೆ ಅಂದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ರಾಯರಿದ್ದಾರೆ ಅಂತಂದ್ಬಿಟ್ಟು ತಿಳಿಸಿ. ಆದಷ್ಟು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.